ನೋಡಿ ಗೈಸ್, ಲೈಕ್ 50 days ಅಲ್ಲಿ ಚಿಕ್ಕಬಳ್ಳಾಪುರಿಂದ ಅಯೋಧ್ಯೆಯಿಂದ ಕೇದಾರ್ನಾಥ್ಗೆ ಚಿಕ್ಕ ಸೈಕಲ್ ಅಲ್ಲಿ ಹೋಗಿ ಬಂದಿದ್ದಾರೆ. ಸೊ ಬಾಯ್ಸ್, ಇವಾಗ ಆಫ್ ರೋಡಿಂಗ್ ಸ್ಟಾರ್ಟ್. ಇವ್ರು ಮಧ್ಯದಲ್ಲಿ ನುಕ್ಕೊಂಡ್ಬಿಟ್ಟಾರೆ ಗುರು ನಮ್ ಜೊತೆ. ಅಜ್ಜಿ 45,000 ವೇಸ್ಟ್ ಆಗಿ ಹೋಗ್ತಾ ಇತ್ತು ಗುರು. ನಮಸ್ಕಾರ ವಯಸ್ಸು, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಪೀಸ್ ಆಗಿದ್ದೀನಿ. ಸೊ ನಾನು ನಿಮ್ಮ MV ಮಾತಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂದ್ರೆ, ಮೊನ್ನೆ ಅಪ್ಡೇಟ್ ಮಾಡ್ದಂಗೆ ಇವತ್ತು ಸಂಡೇ ರೈಡ್ ಹೋಗ್ತಾ ಇದ್ವಿ ಅಂಬಾಜಿದುರ್ಗಗೆ. ಚಿಕ್ಕಬಳ್ಳಾಪುರಲ್ಲಿ ಪ್ರೆಸೆಂಟ್ ಇಷ್ಟು ಗಾಡಿಗಳು ಜಾಯ್ನ್ ಆಗಿದ್ದಾವೆ. ಸೊ ಇನ್ನು ಅದು ಬಿಟ್ಟರೆ ನಮಗೆ ಶಿಡ್ಲಘಟ್ಟಲ್ಲಿ ಒಂದು 5 to 6 ಮೆಂಬರ್ಸ್ ಆ್ಯಡ್ ಆಗ್ತಾರೆ. ಸೊ ಬ್ಯಾಂಗ್ಳೂರಿಂದ ಬರೋ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಸೊ ಅದಕ್ಕೋಸ್ಕರ ಇವರು ಕಿಶನ್ ಬ್ರೋ ಅಂದ್ಬಿಟ್ಟು, ಬ್ರೋ ಥ್ಯಾಂಕ್ ಯು ಫಾರ್ ಕಮಿಂಗ್. ಇವ್ರು ಸಾಲಾಯ್ ಬ್ರೋ ಅಂದ್ಬಿಟ್ಟು ಗೊತ್ತಿರುತ್ತೆ ನಿಮಗೆ. ಇವರು ಜಿಗ್ನೇಶ್ ಅಂದ್ಬಿಟ್ಟು ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ಇವ್ರು ಸೈಫ್ ಅಂದ್ಬಿಟ್ಟು ಪೆರೇಸಂದ್ರ ಅಲ್ಲ ಬ್ರೋ, ಪೆರೇಸಂದ್ರದವರು. ಇವ್ನು ಹರಿ ಅಂದ್ಬಿಟ್ಟು ನನ್ನ ಫ್ರೆಂಡು. ಸೊ ಇವ್ರು ಪವನ್ ಅನ್ನೋರು ನೋಡಿರ್ತೀರಾ. ಇವರು ಪ್ರಶಾಂತ್ ಬ್ರೋ ಗೊತ್ತೇ ಇರುತ್ತೆ ಎಲ್ಲರಿಗೂ. ಅಷ್ಟೇ ವಯಸ್ಸು, ಇವಾಗ ಹೊರಡೋದು ಸಮಯ ಆಗಿದೆ ಬ್ರೋ, ಹೊರಡೋಣ ಬನ್ನಿ. ಇವಾಗ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬನ್ನಿ. ನಾನು ಕರೆದಿದ ತಕ್ಷಣ ಇಷ್ಟು ಜನ ಬಂದಿರೋದೇ ನಾನು ಖುಷಿ ಗುರು. ಇವರು ಹೊಸಬ್ರು ಕಿಶನ್ ಅನ್ನೋರು. ಸೊ ಇವರು ಚಿಕ್ಕಬಳ್ಳಾಪುರ ಅವರಂತೆ. ಲೈಕ್ ನಾನು ಸ್ಟೋರಿ ಹಾಕಿದ್ದೆ, ಫಸ್ಟ್ ಮೆಸೇಜ್ ಮಾಡಿದ್ರು, ಬ್ರೋ ನಾನು ಜಾಯ್ನ್ ಆಗ್ತೀನಿ ಅಂತ ಅಂದ್ಬಿಟ್ಟು. ಸೊ ಅವರು ಮತ್ತು ಪ್ರಶಾಂತ್ ಬ್ರೋ ನಿಮಗೆ ಗೊತ್ತಿರೋದೆ. ಸೊ ಪಾಪ ಅವರು ನೈಟು ಬೆಂಗಳೂರಿಂದ ಬಂದು ಬೆಳಿಗ್ಗೆ ನನ್ನ ಜೊತೆ ಬಂದಿದ್ದಾರೆ ಇಲ್ಲಿಗೆ. ಸೊ ಖುಷಿ ಆಗುತ್ತೆ ಈ ಥರ ಸಪೋರ್ಟ್ ಮಾಡೋದಕ್ಕೆ ಸ್ವಲ್ಪ ಜನ. ಸೊ ಇವಾಗ ಬ್ಯಾಂಗ್ಳೂರಿಂದನೇ ಸ್ವಲ್ಪ ಜಾಸ್ತಿ ಜನ, ಒಂದು 3 to 4 ಮೆಂಬರ್ಸು ನನಗೆ ಪರಿಚಯ ಇರೋರು ಶಿಡ್ಲಘಟ್ಟಕ್ಕೆ ಬರ್ತಾ ಇದ್ದಾರೆ. ನಾವು ಇನ್ನೂ ಸ್ವಲ್ಪ ಏನಾದರೂ 5 ಗಂಟೆಗೆ 5 ಕಾಲ್ಗೆಲ್ಲ ಬಿಟ್ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ. ನಾವು ಒಳ್ಳೆ ಸನ್ರೈಸ್ ನೋಡ್ಬೋದಾಗಿತ್ತು, ವಿಟ್ನೆಸ್ ಮಾಡ್ಬೋದಾಗಿತ್ತು. ಬಟ್ ಈ ಟೈಮಿಂಗ್ಸ್ಗೆ ಇಷ್ಟೊಂದು ಜನ ಪಾಪ ನನಗೆ ಮೆಸೇಜ್ ಹಾಕಿದ್ರು, ಬಾಯ್ಸ್ ಲೈಕ್ ಬ್ರೋ ನೀವು ಸ್ವಲ್ಪ ಲೇಟ್ ಆಗಾದರೂ ಇಡಿ, ಇಲ್ಲಾಂದರೆ ಈವ್ನಿಂಗ್ ರೈಡ್ ಇಡಿ ಬ್ರೋ, ಅಷ್ಟು ಬೇಗ ಬರೋಕ್ಕಾಗಲ್ಲ ಅಂತೆಲ್ಲ ಜಾಸ್ತಿ ಜನ ಮೆಸೇಜ್ ಮಾಡಿದರು ನನಗೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮು ಪಕ್ಕ ಅಯ್ಯೋ ನೆಕ್ಸ್ಟ್ ಟೈಮು ಈವ್ನಿಂಗ್ ರೈಡ್ ಹೊಡೆಯೋಣ, ಆವಾಗ ಎಲ್ಲರೂ ಮೀಟ್ ಆಗೋಣ ಬನ್ನಿ. ನೀವು ಯಾವತ್ತಾದರೂ ಬೈಕ್ ರೈಡ್ ಹೋಗ್ತಾ ಇದ್ದೀರಾ ಅಂದರೆ ಈ ಥರ ಲೈನ್ ಅಪ್ ಮಾಡಿ ಹೋಗಬೇಕು ಅಂತ ಏನಾದರೂ ಆಸೆ ಇದ್ದರೆ, ಸೊ ಮಿನಿಮಮ್ ಇಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಬಿಕಾಸ್ ಅವ್ರನ್ನೊಂದು ಹಂಪ್ಸ್ ಆಗಲಿ ಇಲ್ಲ ಪಾಟ್ ಹೋಲ್ಸ್ ಆಗಲಿ, ಇವ್ರಿಗೆ ಮುಂದೆ ಓಡಿಸ್ತಾ ಇರೋರ್ಗೆ ಸ್ವಲ್ಪ ಹೊಸದಾಗಿರುತ್ತೆ. ಅವ್ರು ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ನಮಗೂ ಒಂದು ಸ್ವಲ್ಪ ಟೈಮ್ ಬೇಕಲ್ಲ ಸಡನ್ನಾಗಿ ಬ್ರೇಕ್ ಹೊಡಿಯೋಕ್ಕೆ. ಸೊ ಮಿನಿಮಮ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅಂಟ್ಕೊಂಡೆಲ್ಲ ಹೋಗ್ಬೇಡಿ. ಸನ್ರೈಸ್ ನೋಡ್ಗೋರು, ಏನು ಬ್ಯೂಟಿಫುಲ್ ಸನ್ರೈಸ್ ಇದೆ. ಇವಾಗ ನಾವು ಶಿಡ್ಲಘಟ್ಟಕ್ಕೆ ರೀಚ್ ಆಗಿದ್ದೀವಿ ಬಾಯ್ಸ್. ಇನ್ನು 1.5 kilometer ಇದೆ ಅಷ್ಟೇ. ಇದೆಲ್ಲ ಫುಲ್ ಕೆರೆ ಇತ್ತು ಗುರು, ಎಲ್ಲ ಫುಲ್ಲು ಬರಗಾಲ ಬಂದಂಗೆ ಆಗ್ಬಿಟ್ಟೈತಲ್ಲ ಊರು. ಬಟ್ ಇಲ್ಲಿ ಕೆರೆ ಇದ್ದಾಗ ಮಾತ್ರ ಭಯಂಕರ ಕಾಣಿಸುತ್ತೆ ಬಾಯ್ಸ್. ನೋಡ್ತಾ ಇರ್ಬೋದು, ಇವಾಗ ಒಂದು ಟೀ ಸ್ಟಾಪ್ ಕೊಟ್ಟಿದ್ದೀವಿ, ವಿಜಯಪುರ ಹತ್ರ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಕ್ವಿಕ್ಕಾಗಿ ಬೇಗ ಬರ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಸ್ವಲ್ಪ ಹಂಗೆ ಟೀ ಕುಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು. ಬೆಳಿಗ್ಗೆ ಬೇಗ ಎದ್ದಿರ್ತಾರಲ್ಲ, ಮನೇಲಿ ಯಾರು ಏನೂ ಮಾಡ್ಕೊಟ್ಟಿರಲ್ಲ ಟೀ ಕಾಫಿ ಏನೂ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕುಡ್ಕೊಂಡು ಹೋಗೋಣ, ಇಲ್ಲಾಂದರೆ ಹೊಟ್ಟೆ ಹಸ್ಬಿಡುತ್ತೆ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಸೊ ಬನ್ನಿ, ಒಂದು ಸ್ವಲ್ಪ ಬೇಗ ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೊರಡೋಣ. ಬಾಯ್ಸ್ ನೋಡ್ತಾ ಇರ್ಬೋದು, ಇವಾಗ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಲೈನ್ ಅಪ್ ಆಗಿದೆ. ಸೊ ಇವಾಗ ಹೊರಡೋ ಸಮಯ. ಇವರು ಬಂದ್ಬಿಟ್ಟು ನನಗೆ ಬ್ಯಾಂಗ್ಳೂರಿಂದ ಮೆಸೇಜ್ ಹಾಕಿದ್ರು. ಸೊ ಇವ್ರು ಬಂದಿದ್ದಾರೆ. ಬ್ರೋ ನಿಮ್ಮ ಹೆಸರು ಮನುನೇ ಅಲ್ಲ? ಹಾಂ, ಇವರು ಮನು ಅಂದ್ಬಿಟ್ಟು ಬ್ಯಾಂಗ್ಳೂರಿಂದಾನೇ ಬಂದಿದ್ದಾರೆ ನನ್ನನ್ನು ನೋಡಿಕೊಂಡು. ಸೊ ಇವ್ರು ಅವ್ರ ಫ್ರೆಂಡು ದಿಲೀಪ್ ಅಲ್ಲ ಅವರು? ಓಕೆ, ದಿಲೀಪ್ ಅಂದ್ಬಿಟ್ಟು. ಸೊ ಇವ್ರು ಬಂದಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಕಾರ್ತಿಕ್ ರಾಜ್ ಅವರು ಇದ್ದಾರೆ, ಲಿಖಿತ್ ವ್ಲಾಗ್ಸ್ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್ ರಾಜ್ ಅವ್ರ ಜೊತೆ ಇಬ್ಬರು ಜಾಯ್ನ್ ಆಗಿದ್ದಾರೆ. ನೋಡಿ ಬೈಸ್, ಇವನೇ ಎಲ್ಲ ಬೇಗ ಬರ್ತೀನಿ ಅಂದ್ಬಿಟ್ಟು ಲೇಟಾಗಿ ಬಂದು ಇವಾಗ ಇಲ್ಲಿ ಜಾಯ್ನ್ ಆಗಿದ್ದಾನೆ, ಎಲ್ಲರಿಗಿಂತ ಲೇಟಾಗಿ. ಡ್ಯಾಶ್ ನನ್ನ ಮಗ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನೋಡ್ತಾ ಇರ್ಬೋದು ಲೈನ್ ಅಪ್ ಹಿಂಗಿದೆ. ಸೊ ಟೋಟಲ್ 14 ಬೈಕ್ಸ್ ಆಗಿದೆ. ಸೊ ಇಷ್ಟು ಉದ್ದ ಲೈನು ಗುರು, ಅಜ್ಜಿನ ಬಡಿಯಾ ಹೆಂಗಿದೆ ನೋಡ್ರಿ, ಕ್ರೇಜಿ ಅನ್ಕೊಳ್ಳಿ. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ದೀಸ್ ಪೀಪಲ್ ವಿತ್ ಮೀ. ಇವಾಗ ಲೈನ್ ಅಪ್ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ, ಯಾರ್ಯಾರು ಯಾವ್ಯಾವ ಲೈನಲ್ಲಿ ಬರಬೇಕು ಅಂದ್ಬಿಟ್ಟು. ಯಾವತ್ತೂ ಈ ಥರ ಮಾಡಿಲ್ಲ, ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಬಟ್ ಸ್ಟಿಲ್ ಸೊ ಮಾಡ್ತಾ ಇದ್ದೀವಿ. ನಿಮ್ಮ ಗಾಡಿಗಳು ಹೇಳ್ಬಿಡ್ತೀನಿ ನೋಡಿ. ಇದು F310 GS. ಸೊ ಅದು ಬಂದ್ಬಿಟ್ಟು MT-03. ಇದು 2 MT-15, ಒಂದು ಬುಲೆಟ್ ಕ್ಲಾಸಿಕ್ 350, ಹಾರ್ನೆಟ್ 200, 2 R15, ಒಂದು R15, ತಿರ್ಗಾ ಒಂದು ಹಂಟರು, ಒಂದು ಎಕ್ಸ್ಪಲ್ಸು, ಒಂದು FZ, ಒಂದು ಡ್ಯೂಕ್ 125, ಒಂದು ಡ್ಯೂಕ್ 390. ಲೈನ್ ಅಪ್ ಜಾಸ್ತಿ ಉದ್ದ ಇದೆ ಗುರು, ಹೊರಡೋಣ. ಅಣ್ಣ ಇವ್ರು ಮಧ್ಯದಲ್ಲಿ ನುಕ್ಕೊಂಡ್ಬಿಟ್ಟಾರೆ ಗುರು ನಮ್ಮ ಜೊತೆ, ಕ್ರೇಜಿ. ಇಲ್ಲಿ ನಾವು ಒಳಗಡೆಯಿಂದ ಹೋಗ್ಬೇಕು. ಇಲ್ಲ ಆಕ್ಚುಲಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಗುರು.
ಓ ಮೈ ಗಾಡ್. खत्म बाय बाय टाटा गुड बाय. ಬ್ರೋ ನಿಮ್ಮ ಫ್ರೆಂಡ್ ಡ್ಯೂಕ್ 125 ಬಂದಿಲ್ಲ. ಅವ್ರು ಕಾಲ್ ಮಾಡಿ ಇಲ್ಲಿ ಲೆಫ್ಟ್ ರೈಟ್ ತಗೊಂಡಿಲ್ಲ ಅನ್ಸುತ್ತೆ. ಅವರು ಸ್ಟ್ರೈಟ್ ಹೋಗ್ಬಿಟ್ಟಿದಂಗಿದ್ದಾರೆ. ರೈಟ್ ತಗೊಂಡ್ರ ಕೇಳಿ. ತಗೊಂಡ್ರ ಅವ್ರಿಗೇನು ಕಾಲ್ ಬಂತು, ಫೋನಿಂಗ್ ಬಿಟ್ಟು ಸ್ಲೋ ಮಾಡಿದ್ರು, ಬರ್ತಾರೆ ಅನ್ಕೊಂಡು ಬಂದ್ರು. ಸೈಡ್ ಹೋಗ್ತಾ ಇದಾಗಿದ್ದಾರೆ ನೋಡ್ರಿ. ರೈಟ್ ತಗೊಂಡಿಲ್ಲ ಅವರು. ಸೈಟ್ ಬೇಡ, ಇವಾಗ ನಾನು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡಿ. ಹೌದಾ, ನಿಲ್ಸ್ಬಾರ್ದು ಬ್ರೋ, ರೈಡ್ ಹೋಗ್ತಾ ಇದ್ದಾಗ ಮಿಸ್ ಆಗ್ಬಿಡ್ತಾರೆ. 45,000 ವೇಸ್ಟ್ ಆಗಿ ಹೋಗ್ತಾ ಇತ್ತು ಗುರು. ಜಸ್ಟ್ ಮಿಸ್ಸು ಬಸ್. ಇವಾಗ ಅವರು ಡ್ಯೂಕ್ 125 ಅವರು ಜಾಯ್ನ್ ಆದ್ರು. ಆಲ್ಮೋಸ್ಟ್ ನಮ್ದು ಶಿಡ್ಲಘಟ್ಟ ಇಂದ 29 ಕಿಲೋಮೀಟರ್ಸ್ ಇದ್ದು ಅಂಬಾಜಿದುರ್ಗ. ಸೊ 50 ಮಿನಿಟ್ಸ್ ತೋರಿಸ್ತಾ ಇತ್ತು ಅದು. ಸೊ ನಾವು ಇವಾಗ ಆಲ್ಮೋಸ್ಟ್ ಒಂದು ಮ್ಯಾಕ್ಸ್ ಒಂದು 5-6 ಕಿಲೋಮೀಟರ್ಸ್ ಬಂದಿರ್ತೀವಿ ಅಷ್ಟೇ. ಇನ್ನು 23-24 ಕಿಲೋಮೀಟರ್ಸ್ ಹೋಗ್ಬೇಕು. ವೆದರ್ ಅಷ್ಟೊಂದು ಸನ್ನಿ ಆಗಿಲ್ಲ ಗುರು ಇವತ್ತು. ಲೈಕ್ ಒಂದು ರೇಂಜ್ಗೆ ಓಕೆ, ಮ್ಯಾನೇಜಬಲ್ ಅನ್ನೋ ಥರ ಇದೆ ಇವತ್ತು. ಆಗಿಲ್ಲ, ಬಟ್ ಮೋಡಗಳು ಮುಚ್ಕೊಂಡ್ಬಿಡ್ಲಪ್ಪ ಸೂರ್ಯನಿಗೆ. ಜಾಸ್ತಿ ಬಿಸಿಲು ಬರೋದು ಬೇಡ. ಜಾಸ್ತಿ ಬಿಸಿಲಾಗ್ಬಿಟ್ರೆ ನಮಗೆ ಕಷ್ಟ ಆಗ್ಬಿಡುತ್ತೆ. ಬರೀ ಹಳ್ಳಿಗಳೊಳಗಡೆನೇ ಹೋಗ್ತಾ ಇದೀವಿ ನಾವು. ಹೈವೇಲಿ ಹೋಗ್ಲಿಲ್ಲ. ನಾವು ಚಿಂತಾಮಣಿ ಸಿಟಿ ಒಳಗಡೆ ಹೋಗ್ತೀನಿ ಅನ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಯಾವತ್ತು ಹೋಗಿಲ್ಲ ಅಲ್ಲಿಗೆ. ಚಿಂತಾಮಣಿ ಸಿಟಿ ಒಳಗಡೆ ಹೋಗ್ತೀವಿ ಅನ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಹಳ್ಳಿಗಳೊಳಗಡೆ ಹೋಗ್ತಾ ಇದೀವಿ. ಪರವಾಗಿಲ್ಲ, ಚಿಂತಾಮಣಿ ಸಿಟಿ ಒಳಗಡೆ ಹೋಗ್ತಾ ಇರೋದು ಆ್ಯಕ್ಚುಲಿ ಒಳ್ಳೇದಾಯ್ತು ನನಗೆ. ಬಿಕಾಸ್ ನಂದು ಎಕ್ಸಾಸ್ಟ್ ಇರೋದ್ರಿಂದ ಪೊಲೀಸರು ಯಾರಾದರೂ ಹಿಡಿದು ಬಿಡ್ತಾರೆ ಅಂತ ಒಂದು ಸ್ವಲ್ಪ ಭಯ ಅಷ್ಟೇ. ನೋಡಿ ಬಾಯ್ಸ್, ಹಳ್ಳಿಗಳ ಮೇಲೆ ಬರೋದಕ್ಕೆ ಇದೊಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ನಮಗೆ. ಎಂತ ಒಳ್ಳೆ ಸೀನರಿ ಸಿಗುತ್ತೆ, ಸಾಕಾಗೈತೆ ಅನ್ಕೊಳ್ರಿ. ಮುಂದೆಗಡೆ ಬಲೆ ಕ್ರೇಜಿಯಾಗಿ ಎಂಜಾಯ್ ಮಾಡ್ತಾವ್ರ ಗುರು ರೈಡ್. ಅಲ್ಲೋಡ್ರಿ ಅಣ್ಣ, ನಮ್ದ್ರಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಅಣ್ಣ. ಬರ್ತಾ ಬರೋ ಹೆಂಗೈತೆ ರೈಡ್ ಹೆಂಗೈತೆ? ಬ್ರೋ ಇದೇ ರೋಡಾ? ಅದೇನಾ? ಕರು ಮರಿ, ಕರುನೇ ಮರಿ ಅನ್ನೋದು, ಮರಿನೇ ಕರು ಅನ್ನೋದಲ್ಲ. ಶೆಟ್. ಓಕೆ, ಕರು ಏನು ಬಂದ್ಬಿಟ್ವಿ ಬಾಯ್ಸ್. ಲೈಕ್ ಸ್ವಲ್ಪ ದೂರ ಅಷ್ಟೇ ಇರೋದು. ಸೊ ಅಲ್ಲಿ ಕಾಣಿಸ್ತಾ ಇರೋದೇ ಅಂಬಾಜಿ ದುರ್ಗ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ನು. ಅದು ಇಲ್ಲಾಂದ್ರೆ ಇದು ಎರಡರಲ್ಲಿ ಒಂದು. ಮಾವಿನಕಾಯಿ ದೇವ್ಕೊಂಡು ಹೋಗ್ಬಿಡ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಕೈಲಾಸಗಿರಿ ಅಂತ ಐತೆ. ನಾವು ಬರ್ತಾ ಇರೋದು ಅಂಬಾಜಿ ದುರ್ಗ. ಬ್ರೋ ಹೆಂಗಿದೆ ರೈಡು? ತುಂಬಾ ಥ್ಯಾಂಕ್. ನಡೀರಿ ನುಗ್ಲಿ ಬನಾನ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಓ ಬಾಯ್ಸ್, ಇಲ್ಲಿ ಬರೀ ಅಡ್ವೆಂಚರ್ ಬೈಕ್ಗಳಿಗೆ ಸರಿ ದೊಡ್ಡ ಗಾಡಿಗಳನ್ನ ಮಾರೆ. ಏನಾಯ್ತು? ಏಯ್ ಲುಕ್ ಅಟ್ ದಿಸ್ ಮ್ಯಾನ್. ಲೇಕ್ ಇದೆ, ಸೂಪರ್ ಆಗಿದೆ ಅಲ್ಲ ಬ್ರೋ? ಮೇಲೆ ಹೋಗೋಣ. ಬರ್ತಾ ಬರೋಣ. ಶ್ರೀ ವೀರಾಂಜನೇಯ ಸ್ವಾಮಿ ಕ್ಷೇತ್ರ. ಸೊ ಇಲ್ಲಿ ಆಂಜನೇಯ ಸ್ವಾಮಿದು ದೇವಸ್ಥಾನ ಇರ್ಬೇಕು ಮೇ ಬಿ. ಅಲ್ಲಣ್ಣ ಇಲ್ಲಿಗೆ ಲಾಸ್ಟಾ? ಕೇವ್ ಟೆಂಪಲ್ ಇದೆ ಅಣ್ಣ. ಓಕೆ, ಮೇಲೆ ಹೋಗ್ಬೇಕಂದ್ರೆ ಅದು ಹನುಮಾನ್ ಟೆಂಪಲ್. ಓಕೆ, ಟ್ರೆಕ್ಕಿಂಗ್ ಮಾಡ್ಬೇಕಾ? ಇಲ್ಲಿ ಗಾಡಿ ಬಿಡಲ್ವಾ? ಗಾಡಿ ಬಿಡ್ತಾ ಇದ್ರಲ್ವಾ? ಎಷ್ಟು? 200 ಮೀಟರ್ ನಡ್ಕೊಂಡು ಹೋಗ್ಬೇಕಾ? ಯಾಕಣ್ಣ ಮುಂಚೆ ಎಲ್ಲ ಬಿಡ್ತಿದ್ರಲ್ವಾ? ನಾನು ನಿಜ ಇರುತ್ತೆ ಅನ್ಕೊಂಡೆ ಬ್ರೋ. ಸರಿ ಬನ್ನಿ, ಇನ್ನೇನು ಮಾಡೋಣ, ನಿಲ್ಸೋಣ ಗಾಡಿ ಹೋಗ್ಲಿ. ಅಣ್ಣ ಇಲ್ಲಿ ಟಾಪ್ ಹೋಗಿ ಎಷ್ಟು ಕಿಲೋಮೀಟ್ರು? ಸ್ಟಾಪ್ 4 ಕಿಲೋಮೀಟರ್ ಇದೆ. 4 ಕಿಲೋಮೀಟರ್ ಇದೆ. ಏನಂತ? ಅಲ್ಲಣ್ಣ ಫಸ್ಟ್ ಗಾಡಿ ಬಿಡ್ತಾ ಇದ್ರಲ್ಲ, ಇವಾಗ ಯಾಕೆ? ಇವಾಗ ನೀವು ಎಲ್ಲಿಗೆ ಹೋಗುತ್ತೀರಿ? ಟಾಪ್ಗೆ 4 ಕಿಲೋಮೀಟರ್ ಇದೆ. ಹನುಮಾನ್ ಟೆಂಪಲ್ ಹೋಗೋದು. ಹನುಮಾನ್ ಟೆಂಪಲ್ ಇಲ್ಲಿ ಆದ್ರೆ ಕೇವ್ ಟೆಂಪಲ್ ಓಕೆ. ಮೀಟರ್ ಇದೆ. ಬ್ರೋ ಇಲ್ಲಿ ಓ ನಾವು ಟಾಪ್ ಹೋಗ್ಬೇಕಂದ್ರೆ ಆ ರೋಡಾ? ಮೋಸ್ಟ್ಲಿ ಆ ಕಡೆ ಆ ರೋಡಾ ನಾವು ಹೋಗ್ಬೇಕಾಗಿರೋದು? ಆ ರೋಡ್ ಹೋಗುತ್ತೆ ಸರ್, ಹಂಗೆ ಮೇಲ್ಗಡೆ ಹೋಗುತ್ತಾ ಗಾಡಿ? ಹೋಗ್ಬೋದಲ್ಲ? ಶಿವಲಿಂಗ ಇರೋದು ಇಲ್ಲಿ ಕೇವ್ ಟೆಂಪಲ್. ಮೇಲೆ ಹೋಗ್ಬೇಡ ಮತ್ತೆ ಫಸ್ಟು. ಟೆಂಪಲ್ ಹತ್ರ ಹೋಗ್ಬಿಡೋಣ ಬನ್ನಿ ಆ ಕಡೆ. ಹಾ ಸರಿ ಆಯ್ತು, ನಡೀರಿ. ಸೊ ಬಾಯ್ಸ್, ಇವಾಗ ಆಫ್ ರೈಡಿಂಗ್ ಸ್ಟಾರ್ಟ್. ಓ ವಾಟ್ ದ ಫಕ್ ಗುರು, ಸ್ಪೋರ್ಟ್ ನೇಕೆಡ್ ಬೈಕಲ್ಲಿ ಅವ್ನು ಹೆಚ್ಚಿನ ಬಡಿ ಆಫ್ ರೈಡಿಂಗ್ ಮಾಡಕ್ಕೆ ಎತ್ಕೊಂಡ್ ಬಂದಿದ್ದೀರಿ. ಅಲ್ಲಿ ಸ್ಪೋರ್ಟ್ ಬೈಕುಗಳು ಬರ್ತಾವೆ. ಅಯ್ಯೋ ಧೂಳು. ಡಿಂಗ್ 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 ಡಿಂಗ್.
ಬ್ರೋ ಸೈಕ್ ಅವ್ರು ಇಲ್ಲೂ ಸ್ಪೀಡ್ ಹೊಡಿತಾವ್ರೆ. ಯಾವಾಗ ಬರೋ ಇದು ಭಯಂಕರ ಆಫ್ ರೋಡಿಂಗ್ ಐತಲ್ಲ ಬಾಯ್, ಊರಿಗೆಲ್ಲ ಮಜಾ ಬರ್ತಾ ಇದೆ, ನಮ್ಗೆಲ್ಲ ತಿಕ್ಕಾರ್ಕೋಗ್ತಾ ಐತೆ. ಭಯಂಕರ ಐತೆ ಗುರು ಆಫ್ ರೋಡ್ ಟ್ರಯಲ್ಸು. ಸ್ಪಾಟ್ ನೋಡು ಬಾಯ್ಸ್, ಏನ್ ಸಕ್ಕದಾಗೈತೆ ಸ್ಪಾಟ್ ನೋಡಿ ಬಾಯ್ಸ್, ಸೈಕ್ ಅನ್ಕೊಳ್ಳಿ. ಇಲ್ಲಿ ಸ್ಪಾಟ್ ಮಾತ್ರ ಮಸ್ತು ನೋಡಿ, ವ್ಯೂ ನೋಡಿ ಮಸ್ತ್ ಆಗಿದೆ ಅನ್ಕೊಳ್ಳಿ. ಚಿಂತಾಮಣಿ ವ್ಯೂ, ಈ ಚಿಂತಾಮಣಿ ಅಂತೂ ಅಲ್ಲ ಅದು, ಚಿಕ್ಕೂರು. ಬಟ್ ಅಯ್ಯೋ 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 ಅಯ್ಯೋ, ಓ ಮೈ ಗಾಡ್, ಓ ಮೈ ಗಾಡ್. ಅವ್ರು R15 ಅಲ್ಲದು ಹೆಂಗೆ ಹತ್ತಿಸ್ತಾರೋ ಗೊತ್ತಿಲ್ಲ. ಓ ಫಕ್. 1 hour later. ಇನ್ನ ಎಷ್ಟೈತೆ ಗುರು, ಅವ್ನ ಅಜ್ಜಿನ ಬಡಿಯ. ಸೀರಿಯಸ್ಲಿ ಸೈಕ್ ಆಗಿದೆ ಅನ್ಕೊಳ್ರಿ, ವ್ಯೂ ಮಾತ್ರ ಸಖತ್ ಸೆಕ್ಸಿ ಪಾಯಿಂಟ್. ಇದಕ್ಕಿಂತ ಮೇಲೆ ಹೋಗ್ಬೇಕು ಅಂತ ಫಿಕ್ಸ್ ಆದ್ರ ಏನ್ ಕತೆ. ಇಲ್ಲಿಗಲ್ ಎಂಟ್ರಿ ಪ್ರೈಬಿಟೆಡ್ ಬ್ರೋ. ಅಲ್ಲ ಕಣ ನಡೀರಿ. ಧೂಳು ನೋಡು, ವಾಟ್ ದ ಫಕ್. ಏನಾಯ್ತು? ಸ್ಕ್ರೂ ಉದ್ರೋಗೈತಾ? ಸೊ ಬಾಯ್ಸ್, ಇವಾಗ ಇಲ್ಲಿಂದ ಇನ್ನೂ ಒಂದು ಸ್ವಲ್ಪ ಮೇಲೆ ಹೋಗ್ಬೇಕಂತೆ. ಲೈಕ್ ದಾರಿ ಇದೆ, ಅವಾಗಲೇ ಗೊತ್ತಿರಲಿಲ್ಲ, ಸೊ ಅದಕ್ಕೆ ಇಲ್ಲೇ ಹಾಲ್ಟ್ ಆಗಿಬಿಟ್ರಿ. ಸೊ ಇಲ್ಲಿಂದ ಮೇಲೆ ಇವಾಗ ಹೋಗ್ತಾ ಇದ್ದೀರಿ ಸ್ವಲ್ಪ. ಒಟ್ನಲ್ಲಿ ಒಳ್ಳೆ ಆಫ್ ರೋಡ್ ಗುರು. ಇವತ್ತು ಇರೋ ಬರೋ ಗಾಡಿಗಳೆಲ್ಲ R15, MT, ಡ್ಯೂಕ್ 390, FZ ಇರೋ ಬರೋ ಗಾಡಿಗಳೆಲ್ಲ ಆಫ್ ರೋಡ್ ಇವತ್ತು. ಇವಾಗ ನಾವು ಅಲ್ಲಿ ಪಾರ್ಕ್ ಮಾಡಿದ್ವಲ್ಲ ಬೈಕ್ನ, ಇಲ್ಲಿ ಸ್ವಲ್ಪ ಮೇಲೆ ತೊಗೊಂಬಂದು ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಒಂದು 100-200 ಮೀಟರ್ಸ್ ಇದೆ ಮೇಲೆ ಹತ್ತೋದು. ಸೊ ಎಲ್ಲರೂ ಓ ಅಂತ ಹತ್ತವ್ರೆ. ಈ ಥರ ಕಷ್ಟ ಬಿದ್ದು ಬಂದರೆ ಈ ಥರ ಒಂದು ವ್ಯೂ ಸಿಗುತ್ತೆ. ಈ ವ್ಯೂನ ನೋಡಿದ್ರೆ ಪಟ್ಟಿರೋ ಕಷ್ಟ ಎಲ್ಲ ಹೊರಟೋಗುತ್ತೆ. ಬಾಯ್ಸ್, ಇಲ್ಲಿ ನಾವು ಮಂಜು ಮೇಲ್ ಬಾಯ್ಸ್ನ ಸೀನ್ನ ಒಂದು ರೀಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀರಿ. ಸೊ ನೋಡ್ಬೋದು ಎಲ್ಲರೂ ಚೆನ್ನಾಗಿ ಕುತ್ಕೊಂಡವ್ರೆ. ಮಸ್ತಾಗಿದೆ ಬಾಯ್ಸ್, ಲೈಕ್ ಲಿಟ್ರಲಿ ಕ್ರೇಜಿ ಸ್ಪಾಟ್ ಮಾತ್ರ. ಬಟ್ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಬರಕ್ಕೆ ಟ್ರೈ ಮಾಡಿ, ಬಿಸಿಲಲ್ಲಿ ಬಂದರೆ ಮಾತ್ರ ಅವಾಗಲೇ ಹೇಳಿದ್ನಲ್ಲ ವೈಬ್ 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 ಬಾಯ್ಸ್. ಬಾಯ್ಸ್, ಎಲ್ಲರೂ ಇವಾಗ ಗಾಡಿಗಳ ಹತ್ರ ಬಂದ್ವಿ. ಸೊ ಇವಾಗ ಗಾಡಿಗಳಿಂದ ಎತ್ಕೊಂಡು, ಸೊ ಆ ಸ್ಪಾಟ್ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಫೋಟೋ ಶೂಟ್ ಮಾಡಿಕೊಂಡು ಆಮೇಲೆ ಲೇಕ್ ಹತ್ರ ಹೋಗೋಣ ಅಂದ್ಬಿಟ್ಟು. ಎಲ್ಲರಿಗೂ ಫುಲ್ಲು ಸ್ಮ್ಯಾಶ್ ಆಗೋಗ್ಬಿಟ್ಟೈತೆ ಅನ್ಕೊಳ್ಳಿ ಲೆಗ್ಸು. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇಲ್ಲೇ ಒಂದು ಸ್ವಲ್ಪ ನಿಂತ್ಕೊಂಡು ಆಮೇಲೆ ಹೊರಡೋಣ ಅಂದ್ಬಿಟ್ಟು. ಹೌದಾ? ಬಾಬಾ ಹೋಗೋಣ. ಚಲೋ ಚಲೋ ಚಲೋ. ಫುಲ್ ಸ್ಕಿಡ್ ಆಗ್ತಾ ಐತೆ ಬಾಯ್ಸ್ ಹಿಂದಗಡೆ, ಭಯಂಕರ ಸೈಕು. ಒಂದೇ ಒಂದು ಫೋಟೋ ತೆಗಿಯಕ್ಕಷ್ಟೇ. ಇವಾಗ ಹೋಗೋ, ನೀವು ಬಂದು ಲೂಟಕ್ಕೆ ಬರೋಷ್ಟುಗಡೆ ಬರ್ತಾರೆ ಅವರು, ನಮ್ಮನ್ನ ಬೈತಾರೆ ಅವರು, ಬೆಳಗ್ಗೆಯಿಂದ ಏನ್ ಮಾಡ್ತಾ ಇದ್ದೀರಾ ಅಂತ. ಆಮೇಲೆ ಅವ್ರೇನ್ ಮಾಡ್ತಾರೆ, ಫಾರೆಸ್ಟ್ ಅವ್ರು ಏನ್ ಗೊತ್ತು, ಭಾನುವಾರ ಬೇರೆ ಅಲ್ಲ, ಅವ್ರು ಬಂದಿದ್ದಾರೆ ಅಂದ್ರೆ ಎಲ್ರಿಗೂ ಬೈತಾರೆ, ಓನರ್ಗೆಲ್ಲ. ಏ ಹಂಗೆ ನಾರ್ಮಲ್ ರೂಟೇ, ಬನ್ನಿ ಕೆಲಸ ತಗೊಳ್ಳಿ, ಬನ್ನಿ ಗಾಡಿ. ಪ್ರಸಾದ ಇದೆಯಂತೆ ಬಾಯ್ಸ್. ಹೊಸ ಇವಾಗ ಹೋಗ್ಬಿಟ್ಟು ಸ್ವಲ್ಪ ತಿನ್ಕೊಂಡ್ಬಿಡ್ಬೇಕು. ಬಾಯ್ಸ್ ನೋಡ್ತಾ ಇರ್ಬೋದು ಲೈನ್ ಅಪ್ ಹಿಂಗಿದೆ. ಸೊ ಎಷ್ಟು ಗಾಡಿಗಳು ಬಂದಿದೆ ಅಂದರೆ ಟೋಟಲ್ 14 ಬೈಕ್ಸ್ ಇದೆ. ಕಾದಾಗೈತೆ ಗುರು ರೈಡ್ ಮಾತ್ರ, ಲಿಟ್ರಲಿ ಸ್ಪಾಟ್ ಮಾತ್ರ ಚಿಂದಿ ಚಿತ್ರಾನ್ನ ಬ್ರೋ. ನೀವು ಯಾವಾಗಾದರೂ ಬರಬೇಕು ಅಂದರೆ ಮಾರ್ನಿಂಗ್ ಟೈಮ್ಸ್ ಬನ್ನಿ, ಈವ್ನಿಂಗ್ ಟೈಮ್ಸ್ ಮಧ್ಯಾಹ್ನ ಟೈಮ್ ಮಾತ್ರ ಬರೋಕ್ಕೆ ಹೋಗ್ಬಿಡ್ರಿ, ಸಖತ್ ಬಿಸಿಲೈತೆ. ಇಲ್ಲಾಂದರೆ ಮಾನ್ಸೂನಲ್ಲಿ ಬರ್ತೀರಾ ಅಂದರೆ ಬೆಸ್ಟ್ ಪ್ಲೇಸು, ನೋ ಇಶ್ಯೂಸ್. 1 eternity later. ವಾಯ್ಸ್ ನೋಡ್ತಾ ಇರ್ಬೋದು. ಸೊ ನಾವು ಇಲ್ಲಿಗೆ ಬಂದಿದ್ವಲ್ಲ, ಫೋಟೋಶೂಟ್ ಎಲ್ಲ ಮುಗಿಸಿದ್ವಿ. ಸೊ ಇಲ್ಲಿ ಆ್ಯಕ್ಚುಲಿ ಸಪ್ರೇಟಾಗಿ ನನಗೆ ಹೆವಿ ಖುಷಿಯಾಗಿದ್ದೇನು ಅಂದರೆ, ಈ ಶೆಡ್ ಥರ ಏನು ಕಾಣಿಸ್ತಾ ಇದೆ, ಇದು ಪ್ರಸಾದ, ಅನ್ನ ಪ್ರಸಾದ ಕೊಡ್ತಾರೆ ಇಲ್ಲಿ, ಡೈಲಿ ಇರುತ್ತಂತೆ. ಸೊ ಅಲ್ಲೊಬ್ರು ಕಾಣಿಸ್ತಾ ಇದಾರಲ್ಲ, ಸೊ ಅವ್ರು ಬಂದ್ಬಿಟ್ಟು ಇದನ್ನು, ಈ ದಾರಿ ಏನಿದೆ ನಾವು ಇವಾಗ ಆಫ್ ರೋಡ್ ಟ್ರಯಲ್ಸ್ ಬಂದಿದ್ದು, ಅದನ್ನು ಇವರೇ ಕ್ರಿಯೇಟ್ ಮಾಡಿಸಿರೋದು. ನಾಟ್ ಇವನ್ ಗವರ್ಮೆಂಟ್ ಸಪೋರ್ಟೆಡ್ ಹಿಮ್ ಫಾರ್ ಲೈಕ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಯಾಕೆ ಅಂದರೆ ಇಲ್ಲಿರೋ ದೇವಸ್ಥಾನಕ್ಕೆ ಜನ ಬರಲಿ, ಜನ ಸ್ವಲ್ಪ ಗುರುತಿಸ್ಲಿ, ಆ ದೇವ್ರಿಗೆ ಪೂಜೆ ಆಗಲಿ ಅಂದ್ಬಿಟ್ಟು ಇವ್ರು ಮಾಡಿದ್ದಾರೆ. ಸೊ
ವೆರಿ ಹ್ಯಾಟ್ಸ್ ಆಫ್ ಟು ಹಿಮ್. ಸೊ ನಮ್ಮ ಕೈಯಲ್ಲಾಗಿ ಸಹಾಯ ನಾವು ಮಾಡಿದ್ದೀವಿ. ಸೊ ಇಫ್ ಇನ್ ಕೇಸ್ ಯಾರಾದರೂ ಈ ಕಡೆ ಬರ್ತಾ ಇದ್ದೀರಾ ಅಂದರೆ ಸೊ ನೀವು ಸಹಾಯ ಮಾಡಿ. ಬಿಕಾಸ್ ಲೈಕ್ ಈ ಥರ ಜನಕ್ಕೆ ನಾವು ಸಹಾಯ ಮಾಡಬೇಕಾಗಿರೋದು ಎಸ್ಪೆಷಲಿ. ಸೊ ಅಷ್ಟೇ. ಸೊ ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ, ಲೇಕ್ ಇದೆ ಅಂತ ಹೇಳಿದ್ನಲ್ಲ, ಸೊ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಲೇಕ್ ಹತ್ರ. ವಾಯ್ಸ್ ಹೊರಡ್ತಾ ಇದ್ದೀವಿ ನಾವು ಇವಾಗ. ಸುಮ್ಮನೆ ಬಿಲ್ಡಪ್ ಕೊಟ್ಟಿದ್ದು. ಗಾಡಿ ಹೋಗಲ್ವಾ? ಹೋಗಲ್ಲ ಗುರುವೆ. ಅಯ್ಯಯ್ಯೋ. ನೋಡ್ತಾ ಇರ್ಬೋದು ಲೇಕ್ ಹತ್ರ ಬಂದಿದ್ದೀವಿ. ಬೆಳಿಗ್ಗೆ ಬಂದಾಗ ಒಂಥರ ಮಸ್ತಾಗಿತ್ತು, ಇವಾಗ ಚೆನ್ನಾಗೇ ಇದೆ. ಬಟ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಹೊಂಗೆ ಮರ, ಅಲ್ಲಿ ಹೋಗ್ತೀರಿ ಇವಾಗ. ಅಲ್ಲಿ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಕುತ್ಕೊಂಡ್ಬಿಡೋದು ಅಷ್ಟೇ ಕೆಲಸ ಇವಾಗ. ಸೊ ಅಲ್ಲಾದ್ಮೇಲೆ ಡಿಸ್ಪೋಸ್ ಆಗ್ತೀವಿ. ಏನು ಬ್ರಾ? ಏನು ಏನಿಲ್ಲ ಅವರು ಹೇಳಿ ಹೇಳಿ ಪರವಾಗಿಲ್ಲ. ನೋಡಿ ಬೈ ಸಿಂಗಿಂದ ಹೋಗ್ಬೇಕು. ಏಯ್ ಚಿಂಟು ಡ್ಯಾಶ್ ನನ್ನ ಮಕ್ಕಳು ನೋಡಿ ಇಲ್ಲಿ ಒಂದು ಬಾಟ್ಲುಗಳು ಬಿಸಾಕ್ತಾರೆ ಇಷ್ಟು ಚೆನ್ನಾಗಿರೋ ಲೇಕ್ ಹತ್ರ. ಏನು ಮಾಡೋಣ, ನೋ ಸಿವಿಕ್ ಸೆನ್ಸ್, ಕಾಮನ್ ಸೆನ್ಸ್, ಔರಂಗ ಸೆನ್ಸ್, ನೋ ಸೆನ್ಸ್ ಆಗಿದೆ. ಕೆರೆ ಮಾತ್ರ ಅಲ್ಲಿ ಮೀನು ಹಿಡಿತಾವ್ರೆ ಅವರು. ಇದು ಕಲ್ಲು. ಓ ನೋಡಿ ಗೈಸ್, ಇವ್ರ ತಾತವ್ರೆ ಅಂತ ಕಟ್ಸ್ಬಿಟ್ಟು ಹೋಗಿದ್ದು ಅದನ್ನ. ಏಂತಕ್ ಬ್ರಾ? ಒಟ್ನಲ್ಲಿ ಚೆನ್ನಾಗಿದೆ ಬಾಯ್ಸ್ ಪ್ಲೇಸ್ ಮಾತ್ರ. 6.5 hours later. ನೋಡಿ ಬಾಯ್ಸ್, ಇಲ್ಲಿ ಕೆರೆ ಹತ್ರ ಬಂದಿದೀವಿ ನಾವು ಲೇಕ್ ಹತ್ರ. ಸೊ ಇಲ್ಲಿ ಸ್ವಲ್ಪ ಜನ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಜನ ಕ್ಲೀನಾಗಿ ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ ಸ್ವಲ್ಪ ಜನ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾವ್ರೆ. ಒಟ್ನಲ್ಲಿ ಈ ಥರ ರೈಡ್ಸ್ ಬರೋದ್ರಿಂದ ಏನು ಯೂಸು ಅಂತ ಜಾಸ್ತಿ ಜನ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ಹೇಳೋದು ಎಲ್ಲರಿಗೂ ಒಂದೇ, ರೈಡ್ ಅಂದರೆ ನೀವು ರೈಡ್ ಎಕ್ಸ್ಪೀರಿಯನ್ಸ್ ತೊಗೊಳಕ್ಕೆ, ಇಲ್ಲಾಂದರೆ ಏನೋ ಒಂದು ನನಗೂ ಒಂದು ಕಮ್ಯುನಿಟಿ ಇದೆ, ಇಲ್ಲ ನನಗೂ ಒಂದು ಗ್ರೂಪ್ ಇದೆ ಅಂತ ತೋರ್ಸಕ್ಕೆ ಬರಬೇಡಿ ಯಾವತ್ತೂ. ನೀವು ರೈಡ್ನ ಬೈಕ್ ಓಡಿಸೋದನ್ನ, ಅಲ್ಲಿ ನೀವು ಬೈಕಲ್ಲಿ ಹೋಗೋ ಪ್ಲೇಸಸ್ನ ಎಂಜಾಯ್ ಮಾಡೋದಕ್ಕೆ ಮಾತ್ರ ರೈಡ್ಗೆ ಹೋಗ್ಬೇಕಷ್ಟೇ. ನನ್ನ ಫಿಲಾಸಫಿ ಒಂದೇ ಗುರು, ಎಲ್ಲಿಗಾದರೂ ಹೋಗಲಿ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿ ವಾಪಸ್ ಬರಬೇಕು. ಲೈಕ್ ಪೆಟ್ರೋಲ್ ಖಾಲಿ ಆದರೂ ಪರ್ಸ್ ಖಾಲಿ ಆದರೂ ಪರವಾಗಿಲ್ಲ, ಒಳ್ಳೆ ಮೆಮೊರೀಸ್ನ ಜೋಬಲ್ಲಿ ಇಟ್ಕೊಂಡ್ಬರ್ಬೇಕು ಅಷ್ಟೇ ನನ್ನ ಪಾಯಿಂಟ್. ಸೊ ನೆಕ್ಸ್ಟ್ ಪಕ್ಕ ಯಾವ್ಯಾವ ರೈಡ್ಸ್ ಪ್ಲ್ಯಾನ್ ಮಾಡ್ತೀನಿ, ಅರ್ಲಿ ಮಾರ್ನಿಂಗ್ ಅಲ್ಲ, ಲೈಕ್ ಈವ್ನಿಂಗ್ ರೈಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತೀನಿ. ಸೊ ಅದಕ್ಕೆ ಪಕ್ಕ ನಿಮ್ಮನ್ನೆಲ್ಲರನ್ನೂ ತಿರ್ಗಾ ಇನ್ನೊಂದ್ಸರಿ ಇನ್ವೈಟ್ ಮಾಡ್ತೀನಿ. ಸೊ ಯಾರ್ಯಾರು ಬರಬೇಕು ಅನ್ಕೊತಾ ಇದ್ರು ಸೊ ಆರಾಮಾಗಿ ಬರ್ಬೋದು. 2000 years later. ವಾಯ್ಸ್ ಇವಾಗ ಇಲ್ಲಿ ಈ ಅಂಬಾಜಿ ದುರ್ಗ ಹೋಗೋ ರೋಡಲ್ಲಿ ಸೊ ಇಲ್ಲೊಂದು ಶಾಪ್ ಇತ್ತು. ಸೊ ಅದಕ್ಕೆ ಜ್ಯೂಸು ಗೀಸು ಎಲ್ಲ ಕುಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಇಲ್ಲಿಂದ ಡಿಸ್ಪೋಸ್ ಆಗೋಣ ಅಂದ್ಬಿಟ್ಟು ಬಂದ್ವಿ. ಸೊ ಅದಕ್ಕೆ ಎಲ್ಲರಿಗೂ ಬಿಗ್ ಥ್ಯಾಂಕ್ ಯು. ಹೆಂಗಿತ್ತು ಬ್ರೋ ರೈಡು? ಓಕೆ, ಫಸ್ಟ್ ಎಕ್ಸ್ಪೀರಿಯನ್ಸಾ? ಇವತ್ತವರೆಗೂ ರೈಡ್ ಬಂದಿರಲಿಲ್ವಾ? ಸೀರಿಯಸ್ಲಿ? ಓಕೆ ಓಕೆ ಓಕೆ, ನೈಸ್. ಹಾಯ್ ಬ್ರೋ. ಇವರು ಮತ್ತು ಇವರು ನನಗೆ ಬೆಂಗಳೂರಿಂದ ಬಂದಿದ್ದಾರೆ ಪಾಪ. ಎಷ್ಟು ಲೈಕ್ ಖುಷಿ ಆಯಿತು. ಎಷ್ಟೊತ್ತಿಗೆ ಬ್ರೋ ನೀವು ಬಿಟ್ಟಿದ್ದು? 3:30ಗೆ ಬಿಟ್ಟು ಪಾಪ ಚಿಕ್ಕಬಳ್ಳಾಪುರ ಅಂದರೆ ಶಿಡ್ಲಘಟ್ಟಾಗಿ ಬಂದು ಅಲ್ಲಿಂದ ನಮ್ಮ ಜೊತೆಲಿ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ, ಥ್ಯಾಂಕ್ ಯು. ಸೊ ಹೆಂಗಿತ್ತು ರೈಡು? ಚೆನ್ನಾಗಿತ್ತಾ? ಓಕೆ, ಥ್ಯಾಂಕ್ ಯು. ಎಂಜಾಯ್ ಮಾಡಿದ್ರಾ? ಥ್ಯಾಂಕ್ ಯು. ಏನು ಪಾರ್ಯ ಇವನು ನಮ್ಮ ಅಣ್ಣ ಅಂಗಡಿಯಲ್ಲಿ ನನ್ನ ಫ್ರೆಂಡು ಇವನು. ಸೊ ಹೆಂಗಿತ್ತು ರೈಡು? ಹೆಂಗಿತ್ತು? ಸಖತ್ತಾಗಿತ್ತಾ? ವೈಲ್ಡ್ ಲೈಫ್ ಎಂಟ್ರಿ. ಡ್ರೈಡ್ ವೈಲ್ಡ್ ಫುಲ್ಲು ಡ್ರೈ ಆಗೋಗ್ಬಿಟ್ರಿ ಬಿಡ್ರಿ ಎಲ್ಲರೂ. ಹಾಯ್ ಬ್ರೋ. ಇವರು ಸೈಫ್ ಅಂದ್ಬಿಟ್ಟು. ಸೊ ಹೆಂಗಿತ್ತು ಬ್ರೋ ರೈಡು? ಸೂಪರ್ ಆಗಿತ್ತು ಸೀರಿಯಸ್ ಆಗಿ ಬ್ರಾ. ಇವರು ನಮ್ಮ ಕಾರ್ತಿಕ್ ರಾಜ್ ಅವ್ರ ಜೊತೆ ಬಂದಿರೋದು ಫ್ರೆಂಡು. ಸೊ ಹೆಂಗಿತ್ತು ಬ್ರೋ ರೈಡು? ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರಾ? ಥ್ಯಾಂಕ್ ಯು. ಇವರು ಕಿಶನ್ ಅಂದ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದವ್ರೆ ಪಾಪ. ಲೈಕ್ ನಾನು ಫಾಲೋ ಮಾಡಿಕೊಂಡು ಅವರೇ ನನ್ನನ್ನು ಕೇಳಿ ಪಾಪ ಬಂದರು. ಸೊ ಅರ್ಲಿ ಮಾರ್ನಿಂಗ್ ಎಷ್ಟೊತ್ತು ಹೇಳಿದ್ನೋ ಎಕ್ಸಾಕ್ಟ್ ಟೈಮ್ 5:50 ಕರೆಕ್ಟಾಗಿ ಬಂದು ನಿಂತ್ಕೊಂಡಿದ್ರು. ಹೆಂಗಿತ್ತು ಬ್ರೋ ರೈಡು? ರೈಡ್ ಮಾತ್ರ ಮಸ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದೆ. ಇಂಥ ರೈಡ್ ಮಾಡ್ತಾ ಇರ್ರಿ, ಚೆನ್ನಾಗಿರ್ರಿ, ಚೆನ್ನಾಗಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಇವ್ರು ಪವನ್ ಅವ್ರು ಗೊತ್ತಿರ್ತಾರೆ. ಹೆಂಗಿತ್ತು ಬ್ರೋ ರೈಡು? ಚೆನ್ನಾಗಿತ್ತಾ? ಥ್ಯಾಂಕ್ ಯು ಬ್ರಾ. ರೈಡ್ ಬಗ್ಗೆ ಕೇಳೋದೇ ಬೇಡ ಬ್ರೋ, ಅಲ್ಟಿಮೇಟ್ ಆಗಿತ್ತು. ಇದೇ ತರ ಇನ್ನೂ ಜಾಸ್ತಿ ಮಾನ್ಸೂನ್ ಅಲ್ಲಿ ರೈಡ್ ಮಾಡೋಣ.
ಇನ್ನೇನು ಹೇಳೋಣ. ಏನ್ ಅನ್ಸುತ್ತೆ ಅದ್ ಹೇಳಿ ಅಷ್ಟೇ. ಅಷ್ಟೇ ಬ್ರೋ, ತುಂಬಾ ಚೆನ್ನಾಗಿ ಅನಿಸ್ತು ರೈಡ್ ಮಾತ್ರ. Okay. ಇದೇ ತರ ನೆಕ್ಸ್ಟ್ ಬರ್ತಾ ಇರುತ್ತೆ ಲಾಗ್ಸ್. MB ಅವರು ನಮ್ದು ಎಲ್ಲ ಬರ್ತಾ ಇರ್ತಾರೆ, ನೋಡ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಬ್ರೋ, ಇವರು ಭಾನು ಅಂದ್ಬಿಟ್ಟು ಇವ್ರ ಬಗ್ಗೆ ಒಂದು ಸ್ಪೆಷಲ್ ಏನು ಹೇಳಬೇಕು ಅಂದರೆ, ಇವ್ರದ್ದು ಒಂದು ಪ್ರಾಡ್ಕಾಸ್ಟನೇ ವಿಡಿಯೋನ ಮಾಡಿ ಆ್ಯಕ್ಚುಲಿ ಸೀರಿಯಸ್ ಆಗಿ ಅವ್ರು, ಯಾಕಂದ್ರೆ ಅವ್ರು ಮಾಡಿರೋಂಥ ಸಾಧನೆ ಅಂತ ಅದು. ನಿಜವಾಗ್ಲೂ ಇಲ್ಲಿಂದ ಚಿಕ್ಕಬಳ್ಳಾಪುರಿಂದ ಎಲ್ಲಿಗೆ ಬ್ರೋ, ಅಯೋಧ್ಯೆಗೆ ಸೈಕಲಲ್ಲಿ ಹೋಗಿದ್ದಾರೆ. ಕೇದಾರ್ನಾಥ್ ಹೋಗಿದ್ದೀರಾ? ಅಲ್ಲಿಂದ ಸೈಕಲ್ ಅಲ್ಲೇ ಅಯೋಧ್ಯೆಯಿಂದ ಕೇದಾರ್ನಾಥ್ವರ್ಗು ಸೈಕಲ್ಲೇ ಬ್ರೋ. ಹೆಂಗ್ ಬ್ರೋ, ಎಷ್ಟು ದಿನದಲ್ಲಿ ಇದು? 50 ಡೇಸಲ್ಲಿ. ಸೊ ನೋಡಿ ಗೈಸ್, ಲೈಕ್ 50 ಡೇಸಲ್ಲಿ ಚಿಕ್ಕಬಳ್ಳಾಪುರಿಂದ ಅಯೋಧ್ಯೆಯಿಂದ ಕೇದಾರ್ನಾಥ್ಗೆ ಸೈಕಲಲ್ಲಿ ಹೋಗಿ ಬಂದಿದ್ದಾರೆ. ಲಿಟ್ರಲಿ ಗಾಡಿಯಲ್ಲಿ ಹೋಗಿ ಜನ ಅಳ್ತಾರೆ, ಸೈಕಲಲ್ಲಿ ಹೋಗಿ ಬಂದೆ. ಯಪ್ಪ ಭಯಂಕರ, ಸೂಪರ್ ಬ್ರೋ, ನಿಜ ಇನ್ಸ್ಪಿರೇಷನ್. ಸೀರಿಯಸ್ ಆಗಿ ಖುಷಿ ಆಗ್ತದೆ ನಿಮ್ಮಂಥವ್ರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರೋದಕ್ಕೆ. ಥ್ಯಾಂಕ್ ಯು. ಇವರು ನಮ್ಮ ಜಿಗ್ನೇಶ್ ಅಂತ, ನಮ್ಮ ಜೂನಿಯರ್. ಹೆಂಗಿತ್ತು ಬ್ರೋ ರೈಡು? ಫಸ್ಟ್ ಗ್ರೂಪ್ ಓಕೆ, ಪಕ್ಕ ಸಿಗೋಣ. ಹೆಂಗಿತ್ತು ಬ್ರೋ ರೈಡು? ತುಂಬಾ ಚೆನ್ನಾಗಿತ್ತು. ಓಕೆ, ಬಿಸಿಲು ಜಾಸ್ತಿ ಇತ್ತು. ಹಾಂ ವಿಂಟರ್ ಟೈಮ್ ಅಲ್ಲಿ ಇಲ್ಲ ರೈನಿ ಸೀಸನ್ ಅಲ್ಲಿ ಬಂದ್ರೆ ಒಳ್ಳೆ ವ್ಯೂ ಇರುತ್ತೆ, ಗ್ರೀನರಿ ಇದ್ರೆ. ಮಾತೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನೋಡಿ ಬಾಯ್ಸ್, ಈ ತರ ಇತ್ತು ಇವತ್ತಿನ ಡೇ. ಸೊ ಲೈಕ್ ಲಿಟ್ರಲಿ ಸಖತ್ ಎಂಜಾಯ್ ಮಾಡಿದ್ವಿ. ಲೈಕ್ ನಾವು ಮೇಲೆ ಹೋಗಿದ್ದಾಗ್ಲಿ, ಕೆಳಗಡೆ ಬಂದಿದ್ದಾಗ್ಲಿ, ಆ ಲೇಕ್ ಹತ್ರ ಆಗಲಿ, ಎಲ್ಲ ಕಡೆನೂ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಲೈಕ್ ಆಲ್ಮೋಸ್ಟ್ 14 ಬೈಕ್ಸ್ ಗ್ಯಾದರ್ ಆಗಿತ್ತು. ಸೊ ಲಿಟ್ರಲಿ ಸಖತ್ತು ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ ಎಲ್ಲರೂ ಕ್ಲೋಸ್ ಕೂಡ ಆದ್ವಿ. ಸೊ ಈ ಥರನೇ ಮೋರ್ ಕಂಟೆಂಟ್ನ ನೋಡೋಕ್ಕೆ MV ಇನ್ ಕನ್ನಡನ ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಸೇವ್, ಬಾಯ್.